ವರ್ಷ ನಮಗೆ ಜನವರಿಯಿಂದ ಅಪ್ ಟು ಜೂನ್ ಸೆಕೆಂಡ್ ವಾರದವರೆಗೂ ಕೇಸ್ ಅಷ್ಟಾಗಿರಲಿಲ್ಲ. ಬಟ್ ಜೂನ್ 2 ಅಪ್ ಟು 18 ಇವತ್ತಿನವರೆಗೂ ನೋಡಿದ್ರೆ ನಮಗೊಂದು 75 ಕೇಸಸ್ ಕಾಣಿಸ್ಕೊಂಡಿದೆ. ಎಲ್ಲೋ ಒಂದು ಕಡೆ ಇಷ್ಟು ಕೇಸಸ್ ಏರಿಕೆ ನೋಡಿದಾಗ ಏನಾದರೂ ಹೊಸ ರೂಪಾಂತರ ಕಾಣಿಸ್ಕೊಳ್ತಾ ಇದೆನಾ, ಅಥವಾ ಮತ್ತಷ್ಟು ಕೇಸ್ಗಳು ಏರಿಕೆ ಆಗ್ತಾ ಇದೆನಾ, ಅಥವಾ ಇದೇನು ಸಹಜವಾಗಿ ನೋಡ್ತೀರಾ? ಏನು ಇಲ್ಲ, ಇದು ಸಹಜ ಪ್ರಕ್ರಿಯೆ ಅಂತ ಹೇಳ್ಬೋದು. ಸೊ ಈಗ ದೇಶದಲ್ಲಿ 339 ಕೇಸ್ ರಿಪೋರ್ಟ್ ಆಗಿದೆ ಈಗ ಕಳೆದ 1.5 ತಿಂಗಳಿಂದ. ಸೊ ಇದು ಒಂದು ಸಹಜ ಪ್ರಕ್ರಿಯೆ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕ, ಆಂಧ್ರ ಮತ್ತು ಕೆಲವೊಂದು ರಾಜ್ಯಗಳಲ್ಲಿ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇದು ಒಮಿಕ್ರಾನ್ದು ಏನದು ಉಪತಳಿ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮಲ್ಲಿ ನೋಡಿದಾಗ ನೀವು ಕೇಸಸ್ಗಳು ಹಾಸ್ಪಿಟಲೈಸೇಷನ್ ಆಗಿಲ್ಲ ಅಥವಾ ಯಾವುದೇ ಥರವಾದ ಸಿವಿಯಾರಿಟಿ ಡೆತ್ ಇಲ್ಲ. ಹಾಗಾಗಿ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಒಂದು ಏನಿದೆ ಒಂದು ಸ್ವಾಭಾವಿಕ ಪ್ರಕ್ರಿಯೆ ಅಂತ ಹೇಳ್ಬೋದು. ಅಂದರೆ ಈಗ ಕೋವಿಡ್ ಅಂತ ಒಂದು ಕಾಯಿಲೆ ಬಂದಾಗ ನಾವು ಎಪಿಡೆಮಿಕ್ ಅಂತೀವಿ, ಅಂದರೆ ತುಂಬ ಜಾಸ್ತಿ ಆಯಿತು ಕೇಸಸ್ಸು. ಆಮೇಲೆ ಕೇಸಸ್ ಪ್ರಮಾಣ ಕಮ್ಮಿ ಆಗ್ತಾ ಹೋಯಿತು. ಮತ್ತು ಈಗೇನಂದರೆ ಒಂದು ಸ್ಟ್ಯಾಚ್ಯೂ ಇದರಲ್ಲಿ ಇರುತ್ತೆ. ಸೊ ಪ್ರತಿ ವರ್ಷದಲ್ಲಿ ಈ ಥರ ಕೇಸಸ್ಗಳು ರಿಪೋರ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಸ್ಪಿಟಲೈಸೇಷನ್ನು ಸಿವಿಯಾರಿಟಿ ಆದಾಗ ಅಷ್ಟೇ ನಾವು ತುಂಬ ಜಾಸ್ತಿ ಮುಂಜಾಗ್ರತೆ ವಹಿಸಬೇಕಾಗತ್ತೆ. ಅದನ್ನು ಬಿಟ್ಟರೆ ಇದು ಒಂದು ಸಹಜ ಪ್ರಕ್ರಿಯೆ ಅಂತ ಹೇಳ್ಬೋದು. ಸಿವಿಯಾರಿಟಿ ಇಲ್ಲ, ಹಾಸ್ಪಿಟಲೈಸೇಷನ್ ಇಲ್ಲ. ಬಟ್ ನಮಗೆ ಈಗ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಕೇಸಸ್ಗಳು ನಮ್ಮಲ್ಲಿದೆ. ಅಂದರೆ ಕೇಸ್ಗಳು 14, 32, 30 ನೋಡಿದಾಗ ಹಿಂಗೆ ಏರಿಕೆ ಆಗುತ್ತಾ, ಅಥವಾ ಮುಂದಿನ ಮತ್ತಷ್ಟು ಕೇಸ್ ಬರುತ್ತಾ? ಅಲ್ಲ, ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೇಸಸ್ಗಳು ಬರ್ಬೋದು. ಈಗ ಆಂಧ್ರ ಪ್ರದೇಶದಲ್ಲಿ ಕೂಡ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದರಲ್ಲಿ ಈಗ ಒಂದು ಆತಂಕ ಪಡೋ ವಿಷಯ ಏನಂದರೆ ಎಲ್ಲರೂ ಅಲ್ಲಿ 4 ಡೆತ್ ಆಗಿದೆ, ಬಟ್ ಯಾವುದೂ ಡೈರೆಕ್ಟ್ ಕೋವಿಡಿಂದ ಆಗಿಲ್ಲ. ಸೊ ಅವರಿಗೆ ಏನು ಅನ್ಕಂಟ್ರೋಲ್ ಡಯಾಬಿಟಿಸ್ ಇತ್ತು, BP ಇತ್ತು, ಅಥವಾ ಕಿಡ್ನಿ ಪ್ರಾಬ್ಲಮ್ ಇತ್ತು. ಹಾಗಾಗಿ ಅದರಿಂದ ಡೆತ್ಸ್ ಆಗಿದೆ ಹೊರತು ಕೋವಿಡಿಂದ ಆಗಿಲ್ಲ. ಅಲ್ಲೂ ಕೂಡ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಆಮೇಲೆ ಆಂಧ್ರದಲ್ಲಿ ಈಗ ಅದು ಒಂದು 5 ಸ್ಯಾಂಪಲ್ NIV ಕಳಿಸಿದ್ದಾರೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪೂನಾದಲ್ಲಿ. ಅಲ್ಲಿಂದ ಒಂದು ಸಲ ರಿಪೋರ್ಟ್ ಬಂದಾಗ ನಮಗಿದು ಯಾವುದು ಉಪತಳಿ ಅಂತ ಒಂದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬಟ್ ಒಂದು ಅಂದಾಜಿನ ಪ್ರಕಾರ ಇದು ಒಮಿಕ್ರಾನ್ನ ಉಪತಳಿ ಅಂತಲೇ ನಾವು ಹೇಳ್ಬೋದು. ಇದು ಪ್ರಿಕಾಷನ್ ಆಲ್ರೆಡಿ ಏನಂದರೆ ನೋಡಿ, ಈಗ ಸಾಮಾನ್ಯ ಜನಗಳಿಗೆ ಅಷ್ಟು ಇದು ತೊಂದರೆ ಆಗದೇ ಇರ್ಬೋದು. ಬಟ್ ಏನು ಒಂದು ವಲ್ನರಬಲ್ ಪಾಪ್ಯುಲೇಷನ್ ಅಂತೀವಿ, ಅಂದರೆ ಡಯಾಬಿಟಿಸ್ ಇರೋರು, ಹೈಪರ್ ಟೆನ್ಷನ್ ಇರೋರು, BP ಕಾಯಿಲೆ, ಸಕ್ಕರೆ ಕಾಯಿಲೆ, ಕಿಡ್ನಿ ಪ್ರಾಬ್ಲಮ್ಮು, ಅಥವಾ ಕ್ಯಾನ್ಸರು, ಅಥವಾ ಪ್ರೆಗ್ನೆಂಟು ಏನದು ಮಹಿಳೆಯರು, ಮತ್ತು ಮಕ್ಕಳು, ಮತ್ತು 60 ವರ್ಷ ವಯಸ್ಸಾಗಿರೋಂಥ ವೃದ್ಧರು, ಇವರೆಲ್ಲರಿಗೆ ನಾವು ವಲ್ನರಬಲ್ ಗ್ರೂಪ್ ಅಂತ ಹೇಳ್ತೀವಿ. ಇಂಥ ಒಬ್ಬರು ಈ ಒಂದು ಇದರಲ್ಲಿರೋವಂಥವ್ರು ಅವರು ಅದನ್ನು ಒಂದು ಜಾಸ್ತಿ ಮುಂಜಾಗ್ರತೆ ಕ್ರಮ ವಹಿಸಬೇಕು. ಬಟ್ ಎಲ್ಲ ಜನ ಏನು ಆತಂಕ ಪಡುವಂಥ ಅಥವಾ ಒಂಥರ ಗಾಬರಿ ಪಡುವಂಥ ಸ್ಥಿತಿ ಏನು ನಿರ್ಮಾಣ ಆಗಿಲ್ಲ. ಇದು ಒಂದು ಸಹಜ ಪ್ರಕ್ರಿಯೆ ಅಂತ. ಇದನ್ನು ಈಗ ಕಳೆದ ಇನ್ನು ಕೆಲವಾರು 1-2 ತಿಂಗಳಲ್ಲಿ ಕೇಸಸ್ಗಳ ಸಂಖ್ಯೆ ಆಗುತ್ತೆ ಜಾಸ್ತಿ, ಬಟ್ ಸಿವಿಯಾರಿಟಿ ಜಾಸ್ತಿ ಆಗಲ್ಲ. ಆಮೇಲೆ ಇದು ಕಮ್ಮಿ ಆಗ್ತಾ ಹೋಗುತ್ತೆ. ಮುಂಜಾಗ್ರತೆ ಕ್ರಮ ಸೇಮ್ ಆ್ಯಸ್ ಯೂಶುವಲ್. ಏನದು ಸೋಷಿಯಲ್ ಡಿಸ್ಟೆನ್ಸಿಂಗು, ಮಾಸ್ಕು, ಸ್ಯಾನಿಟೈಸರ್ಸು, ಇವು 3ನ ಬಳಸಬೇಕಾಗತ್ತೆ. ಬಟ್ ಈಗಿರೋ ಒಂದು ಸ್ಥಿತಿಯಲ್ಲಿ ಏನದು ರೊಟೀನ್ ಟೆಸ್ಟ್ಗಳಲ್ಲಿ ಅಂಥ ಏನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಅದು ರಿಸ್ಕ್ ಕ್ಯಾಟಗರಿಯವರು ಫಾಲೋ ಮಾಡಿದ್ರೆ ಒಳ್ಳೆಯದು. ಜನಸಾಮಾನ್ಯರು ಕೂಡ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಇದು ಒಂದು ಎಂಡಿಮಿಕ್ ಸ್ಟೇಜ್ ಅಂತ ನಾವು ಹೇಳ್ತೀವಿ ಒಂದು ಮೆಡಿಕಲ್ ಟರ್ಮಿನಾಲಜಿ ಪ್ರಕಾರ. ವರ್ಷದಲ್ಲಿ ಕೆಲವೊಂದು ತಿಂಗಳುಗಳಲ್ಲಿ ಕೋವಿಡ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತು ಅದೇಟಗದೆ ಕಮ್ಮಿ ಆಗುತ್ತೆ. ಡಾಕ್ಟರ್ ಸುನೀಲ್ ಕುಮಾರ್, ಸಾಂಕ್ರಾಮಿಕ ರೋಗ ತಜ್ಞರು, ಪ್ರೊಫೆಸರ್ ಆ್ಯಂಡ್ HOD ಕಮ್ಯುನಿಟಿ ಮೆಡಿಸಿನ್, ಆಕಾಶ್ ಮೆಡಿಕಲ್ ಕಾಲೇಜು, ಮತ್ತು ಅಧ್ಯಕ್ಷರು ಇಂಡಿಯನ್ ಅಸೋಸಿಯೇಷನ್ ಆಫ್ ಪ್ರಿವೆಂಟಿವ್ ಆ್ಯಂಡ್ ಸೋಷಿಯಲ್ ಮೆಡಿಸಿನ್ ಕರ್ನಾಟಕ ಶಾಖೆ.